ಇವತ್ತು ನಂದು ಗಡಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನ. ಏನಪ್ಪಾ ಅಂತಂದ್ರ, ಖಾದ್ರಿ ವಕೀಲ ಮಗನೇ, ನಿನಗ ನಾವು ಒಂದೇ ಕರೆ ಕೊಟ್ಟೆವಪ್ಪ ಅಂದ್ರ ನೀ ಮನಿ ಬಿಟ್ಟು ಹೊರಗೆ ಬರೋದು ಮುಷ್ಕಿಲ್ ಆಗ್ತದತಾನ. ಇದು ಬಿಜಾಪುರದು ಏನು ಬ್ಯಾರೆ ಆತಂಕವಾದಿ ದೇಶ, ಅದು ಆತಂಕವಾದಿ ನಾಡೋದು ಏನ್ ತಿಳಿಲಾರ್ದಂಗ ಆಗ್ಯದ ನಮಗೆ ಜಿಲ್ಲಾದಾಗ. ಯಾಕಪ್ಪ ಅಂತಂದ್ರ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಜಗಳ ಮಾಡೋದು, ಸಾಮರಸ್ಯನ ಒಡೆಯುವಂತ ಕೆಲಸ ಮಾಡಕತ್ತಾನ. ಇದು ದಯಮಾಡಿ ಆಗ್ಬಾರ್ದು. ಯಾಕಂದ್ರೆ ಇದು ಸೂಫಿ ಸಂತರ ನಾಡದು ನಮದು. ಇಲ್ಲೆಲ್ಲ ಹಿಂದೂ ಮುಸ್ಲಿಂ ಎಲ್ಲಾ ಅನ್ಯ ಧರ್ಮದವ್ರು ಎಲ್ಲಾರು ನಾವು ಅಣ್ತಂಬ ಇದ್ದಂಗ ಅದೇವು. ನಮ್ಮ ಹಬ್ಬಗಳಿಗೆ ಮುಸ್ಲಿಮ್ರು ಬರ್ತಾರ, ಕ್ರಿಶ್ಚಿಯನ್ರು ಬರ್ತಾರ, ಅವ್ರ ಚರ್ಚಿಗೆ ನಾವು ಹೋಗ್ತೇವು. ಹಿಂದೂ ಮುಸ್ಲಿಂ ಮಾಡ್ಕೋತ ಕೂತು ಇಲ್ಲಿ ಜಗಳ ಮಾಡೋದ್ರೊಳಗ ಅರ್ಥ ಇಲ್ಲ. ನಾವೊಂದು ನಂದು ಗಡಿ ಸ್ಟೇಟ್ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಯಾರು ಜಗಳಾಡಕ್ ಸಾಧ್ಯ ಇಲ್ಲ. ಎಲ್ಲ ನೀವು ನಿಮ್ಮ ರಾಜಕೀಯ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಿದ್ರೆ ರಾಜಕೀಯ ಸೀಮಿತ ಇರ್ಲಿ. ಅದು ಅವ್ರ ಮನಿ ಹೆಣ್ಮಕ್ಳು ಅಲ್ಲಿ ಮೆಸೇಜ್ ಇದೆಲ್ಲ ಜಗಳ ಕೆಲಸ. ಅದಕ್ಕೆ ಇದು ಜಗಳ ಆಗ್ಬಾರ್ದು. ಕೂತು 4 ಮಂದಿ, ನೀನು 4 ಮಂದಿ ಕರ್ಕೊಂಬ, ನಾವು 4 ಮಂದಿ ಬರ್ತೇವೆ, ಬಂದು ಕೂತು ಮಾತಾಡೋಣ. ಮಾತಾಡಿ ಬಗೆಹರಿಸು ಕೆಲಸ ಮಾಡೋಣ. ಜಗಳ ಮಾಡೋ ಕೆಲಸ ಮಾಡೋದು ಬೇಡ ಇದ್ರಾಗ. ಯಾಕಂದ್ರ ಇಲ್ಲಿ ಹಿಂದೂ ಮುಸ್ಲಿಂ ಯಾರು ಬೇರೆ ಬೇರೆ ಇಲ್ಲ, ಎಲ್ಲಾ ಅಣ್ತಂಬ್ರು ಇದ್ದಂಗ ಅದೇವು. ಅವ್ರು ನಮ್ ಕಡೆ ಬರ್ತಾರ, ನಾವು ಅವ್ರ ಕಡೆ ಹೋಗ್ತೇವೆ. ನೀವು ರಾಜಕೀಯ ಉದ್ದೇಶ ಇಟ್ಕೊಂಡ್ ಕಿಸಿಯಿಂದ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಹಿಂದ್ ಬಸವನಗೌಡರು ರಗಡ ಅವಾಗ ಮುಸ್ಲಿಂ ಬೇಕಾಗಿದ್ರ ಅಂತೇಳಿ ಟೊಪ್ಪಿ ಹಾಕೊಂಡ್ರು, ನಮಾಜ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವಾಗ ಬೇಕಾಗಿದ್ರು. ಈಗ ಬೇಡಾದ್ರನ್ನ ಅವ್ರು ಮುಸಲ್ಮಾನ್ ಹೆಣ್ಮಕ್ಳಿಗೆ ಬೈತಾರ. ಅವಾಗ ನೀವು ಸುಮ್ ಕುಂಟಿರ್ತೀರಿ. ಅವ್ರ ಹೆಣ್ಮಕ್ಳಲ್ಲ, ಅವ್ರಿಗೆ ಅವಾಗ ನೀವು ಬೈಬಾರ್ದು. ಅವ್ರು ಬೈಯುದ್ ತಪ್ಪಾಗ್ತದ ಹೇಳ್ಬೇಕು. ಖಾದ್ರಿ ಮಾತಾಡಿದ್ದು ಸರಿ ಅನ್ನಲ್ಲ ನಾವು. ಅವು ಮಾತಾಡಿದ್ದು ಸ್ವಲ್ಪ ಮಾತಾಗ ಹಿಡ್ತಿದ್ದು ಮಾತಾಡಿದ್ರೆ ಸೂಕ್ತ. ಖಾದ್ರಿ ಸಾಚಾತ ನಾನು ಹೇಳಂಗಿದ್ರ ಈ ವಿಷಯದಾಗ. ಅವರು ಸುಧಾರಿಸ್ಕೋಬೇಕೆ, ಮಾತಾಡೋದು ಪದ್ಧತಿ ಕಳ್ಕೋಬೇಕು. ಅವರು ಈ ತರ ಮಾತಾಡೋದು ಬಸವನಗೌಡರು ಇಂತ ಶಬ್ದ ಯೂಸ್ ಮಾಡಿದಾಗ ಅವ್ರಿಗೆ ನೀವು ಹೇಳ್ಬೇಕಿಂತ ಮಾತಾಡ್ಬೇಡ್ರಿ, ತಪ್ಪಾಗ್ತದ ಅಂತ. ಇಲ್ರಿ, ಖಾದ್ರಿ ಕೊಟ್ಟಪ್ಪ ಅಂದ್ರ ಏನಾಗ್ತದ, ಅವನದು ಭಾಷೆ ಸರಿ ಇಲ್ಲ. ಅವನು ಸ್ವಲ್ಪ ರಫ್ ಆಗಿ ಹೋಗ್ತಾನ, ರಫ್ ಆಗಿ ಮಾಡ್ತಾನ. ಇದು ನಮ್ಮ ಜಿಲ್ಲಾದಾಗ, ನಮ್ಮ ನಗರದಾಗ ಸಾಮರಸ್ಯ ಹೊಡಿಯುವಂತ ಕೆಲಸ ಆಗ್ತದೆ ಅಂತೇಳಿ ನಾ ಸ್ಟೇಟ್ಮೆಂಟ್ ಕೊಡತ್ತೀನಿ. ಇಷ್ಟೇ ಉದ್ದೇಶ ಇಷ್ಟೇ. ಅವನು ರಫ್ ಆಗಿ ಹೋದ, ಇವರು ರಫ್ ಆಗಿ ಬಂದ್ರಪ್ಪ, ಈ ಸಮಾಜ ಹಾಳಾಗ್ತದೆ. ಯಾವುದೇ ಸಮಾಜ ಇರಲಿ, ಹಿಂದೂ ಸಮಾಜ ಇರಲಿ, ಮುಸ್ಲಿಂ ಸಮಾಜ ಇರಲಿ, ಇವ್ರು ಜಗಳಾಡ್ತಾರ. ಲೀಡರ್ಗಳು ಜಗಳಾಡೋದು ಮಾತಾಡೋದು ಅಟ್ಟೆ ಮಾಡ್ತಾರ. ನೀವು ಸಾಮಾನ್ಯ ಜನರು ಜಗಳಾಡಿ ಕೇಸ್ ಹಾಕೊಳ್ಳೋದು, ಅವ್ರ ಸಂಸಾರ ಹಾಳಾಗ್ತಾವ, ಅವ್ರ ಮನೆತನ ಹಾಳಾಗ್ತಾವ. ಇದು ಆಗ್ಬಾರ್ದು. ಅದಕ್ಕೆ ಖಾದ್ರಿ ಪರವಾಗಿ ಅಲ್ಲಿ ನಮ್ದು ಈ ಜಗಳ ಮಾಡು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಾಮರಸ್ಯ ಆಗ್ಬಾರ್ದು, ಜಗಳ ಆಗ್ಬಾರ್ದು. ಹಿಂದೂ ಮುಸ್ಲಿಂ ಜಗಳ ಆಗ್ಬಾರ್ದು, ಹಿಂದೂಗಳು ಜಗಳ ಆಗ್ಬಾರ್ದು. ನಾ ಹಿಂದೂ ಆಗಿ ಮುಸ್ಲಿಂ ಸಪೋರ್ಟ್ ಮಾಡ್ತೀನಿ ಅಂತಲ್ಲ. ನಾವು ಹಿಂದೂಗಳು ಯಾರು ಕರೆಕ್ಟ್ ಅದ ಅವ್ರಿಗೆ ನಾವು ಸಪೋರ್ಟ್ ಮಾಡತ್ತೀವಿ. ಕರೆಕ್ಟ್, ಹಿಂದೂ ಇದ್ರು ಮಾಡ್ತೇವೆ, ನಾವು ಮುಸಲ್ಮಾನ್ ಇದ್ರು ಮಾಡ್ತೇವೆ. ನಮ್ಗೆ ಎಲ್ಲಾರು ಬೇಕು. ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ನಾವು ಸೀಮಿತ ಇಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರು ತಪ್ಪೇ ತಿಳೋರು. ಆ ಉದ್ದೇಶ ಇಟ್ಕೊಂಡು ನಾವು ಈಗ ನಾ ಸ್ಟೇಟ್ಮೆಂಟ್ ಕೊಡಕ್ ಕಾರಣ ಇದನ್ನೇ. ಈಗ ಇವ್ರು ಸ್ಟೇಟ್ಮೆಂಟ್ ಕೊಟ್ರ ಈಗ ಅವ ನಾಳೆ ಸ್ಟೇಟ್ಮೆಂಟ್ ಖಾದ್ರಿ ಏನಾದ್ರು ಕೊಡ್ತಾರ. ಅದು ಆ ತರ ಸ್ಟೇಟ್ಮೆಂಟ್ ಹೋಗ್ಬಾರ್ದು. ಇದು ಸಾಮರಸ್ಯ ಹೊಡಿಯುವಂತ ಆಗ್ಬಾರ್ದು. ಇವ್ ನಂದು ಗಡಿಗೆ ಒಂದೇ ಮಾತು ಹೇಳ್ತೀನಿ. ನಂದು ಗಡಿಗೆ ಏನೇ ಇತ್ತಂದ್ರ ನೀವೊಂದ್ 4 ಮಂದಿ ಕರ್ಕೊಂಬ, ನಾವೊಂದ್ 4 ಮಂದಿ ಕೂತು ಮಾತಾಡಿ ಬಗೆಹರಿಸೋ ಕೆಲಸ ಮಾಡೋಣ. ಜಗಳ ಮಾಡೋ ಕೆಲಸ ಮಾಡೋದು ಬೇಡ. ರಾಜಕೀಯವಾಗಿರ್ಲಿ. ಇದು ಯಾರೇ ಮನಿ ಹಾಳು ಮಾಡುವಂತ ಕೆಲ್ಸಕ್ಕ, ಯಾವುದೇ ಮಕ್ಕಳ ಜೀವನ ಹಾಳು ಮಾಡುವಂತ ಕೆಲಸ ಇದ್ರಾಗ ಆಗ್ಬಾರ್ದು. ನೀವು ಇಂಥದ್ ಮಾತಾಡಕ್ ಹೋಗ್ಬೇಡ ದಯಮಾಡಿ. ಏನ್ ಹಾಕ್ಯಾನ ಅದು ನನ್ನ ನಜರಿಗೆ ಬಂದಿಲ್ರಿ, ನನ್ಗೆ ಗೊತ್ತಿಲ್ಲವ ಏನ್ ಹಾಕ್ಯಾನ ಅಂತ. ನಾನ್ ಕೇಳಿಲ್ಲ ಅದ್ರ ಬಗ್ಗೆ, ನನಗೇನು ಗೊತ್ತಿಲ್ಲ. ಇಲ್ಲ ಖಾದ್ರಿ ವಕೀಲ್ ಮಾತಾಡಿದ್ ನೋಡಿ ನಾ. ಅದು ಮಾತಾಡಿದ್ ನೋಡಿ ಅದನ್ನೇ. ಖಾದ್ರಿ ವಕೀಲ್ರು ಹಂಗ ಮಾತಾಡ್ಬಾರ್ದು. ಮಾತಾಡಕೊಂದು ಸೀಮಿತ ಇರ್ತದ, ಅದಕ್ಕೊಂದು ಪದ್ಧತಿ ಅದಾವ. ಹಂಗ ಮಾತಾಡ್ಬೇಕು. ಏನೇ ಮಾಡ್ರಿ, ಮಾತೊಳಗೆ ಹದ್ದ ಬದ್ದೆ ಇರ್ಬೇಕು. ಅದು ಬಿಟ್ಟು ಮಾತಾಡಿದ್ರೆ ಅದು ಯಾವ್ದು ಮಾತಾಡಿದ್ರು ಅದು ಸರಿ ಅನ್ಸಲ್ಲ. ಸರ್, ನಾ ಯಾರ ಪರವಾಗಿ ಮಾತಾಡತ್ತಿಲ್ಲ. ಮುಂದೆ ಈಗೇನು ನಂದು ಗಡಿಗೆ ಕರೆ ಕೊಟ್ಟ, ನಾಳೆ ನೀ ಮನಿ ಬಿಟ್ಟು ಹೊರಗೆ ಬರಕ್ ಆಗಲ್ಲ ಅಂತ ಹೇಳಿ ಕರೆ ಕೊಟ್ಟ, ನಾಳೆ ಇವ್ರೊಂದು ಬೇರೆ ಕರೆ ಕೊಡ್ತಾರ, ಬಾ ಎಲ್ಲಿ ಹೋಗ್ತಿ ಬಾ ನೀನು ಅಂತ ಹೇಳಿ. ಈ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶ ನಮದು. ನಾ ಕೊಡೋದೇನು ಜಗಳ ಮಾಡೋದ್ರೊಳಗೆ ಅರ್ತಿಲ್ಲಪ್ಪ. ಎಲ್ಲಾರು ಕೂಡಿ ನಡಿಯೋನು. ಏನೇ ಸಮಸ್ಯೆಗಳಿದ್ರೆ ಬಾ, ನೀನು ಬಾ, ನಾವು ಬರ್ತೇವೆ. ಕೂತು ಮಾತಾಡಿ ಬಗೆಹರಿಸುವ ವ್ಯವಸ್ಥೆ ಮಾಡೋಣ.
ನಂದೂಗಡಿಗೆ ಕಾದಿರಿ ವಕೀಲ ಕರೆ ಕೊಟ್ಟಾರ. ಕಾದಿರಿ ವಕೀಲ ನಮ್ಗೆ ಏನಾರ ಸಂಪರ್ಕ ಮಾಡ್ಯಾರ? ಇಲ್ಲ ರೀ, ಮಾತಾಡಿ ಯಾರು ಏನು ಸಂಪರ್ಕ ಮಾಡಿಲ್ಲ. ನಾ ಅದು ವಿಡಿಯೋ ನೋಡಿದೆ. ವಿಡಿಯೋ ನೋಡಿಕಿಸಿಂದ ಇದು ಯಾಕೋ ಸರಿ ಅನ್ಸಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಿಜಾಪುರ ನಗರದಾಗ ಈ ಸಾಮರಸ್ಯ ಹೊಡಿಯುವಂತ ಕೆಲಸ ಆಗ್ತದ, ಅದು ಆಗ್ಬಾರ್ದು ಅಂತೇಳಿ ನಾ ಕರೆದು ಮಾತಾಡಕತ್ತೀನಿ ಅಷ್ಟೇ. ನಗರ ಶಾಸಕರು ಪದೇ ಪದೇ ಒಂದೇ ಸಮುದಾಯ ಟಾರ್ಗೆಟ್ ಮಾಡ್ತಾರೆ. ಮಾಡಬಾರ್ದ್ರಿ, ಅದೇ ಹೇಳ್ತೀನಿಲ್ಲ, ತಪ್ಪು ಅವ್ರು ಮಾಡುದು. ಮೊದಲೇ ಅವಾಗ ಅವರೇ ಮುಸಲ್ಮಾನ್ರಿಗೆ ಹಿಡ್ಕೊಂಡು ಹೋದ್ರು, ಅವರು ಟೊಪ್ಪಿ ಹಾಕೊಂಡು ಅಡ್ಡಾಡಿದ್ರು, ನಮಾಜ್ ಮಾಡಿದ್ರು, ಎಲ್ಲಾ ಮಾಡಿದ್ರು. ಈಗ ಅವ್ರಿಗೆ ಬೈಬಾರ್ದ್ರಿ. ನಾ ಒಂದ್ ಮಾತು ಹೇಳ್ತೀನಿ, ನೀವು ಹಿಂದೂ ಫೈರ್ ಬ್ರ್ಯಾಂಡ್, ನೀವು ಹಿಂದುತ್ವವಾದಿ, ನೀವು ಸನಾತನವಾದಿ ಏನ್ ಅಂತಿರ್ಲ, ಹಿಂದ್ ಮಾಡಿರಿ, ಎಲ್ಲಾ ಮಾಡಿರಿ, ಹಿಂದ ಈಗ ಬಿಟ್ಟು ಈಗ ಹಂಗ ಅನ್ನತಿರ್ಲ ಮಾಡ್ರಿ. ನೀವು ಅನ್ಯ ಜಾತಿಗೆ ಅನ್ಯ ಕೊಂಬದವ್ರಿಗೆ ಯಾಕೆ ಬೈತೀರಿ? ಹಿಂದೂ ಪರವಾಗಿ ಕೆಲಸ ಮಾಡ್ರಿ. ಹಿಂದೂಗಳಿಗೆ ನೌಕರಿ ಹಚ್ಚ್ರಿ. ರಗಡ್ ಮಂದಿ ಖಾಲಿ ಅದಾರ, ಹಿಂದೂಗಳ ಪರವಾಗಿ ಕೆಲಸ ಮಾಡ್ತಿರಲ್ಲ, ಅದು ಮಾಡ್ರಿ. ನೀವು ಆ ಮುಸಲ್ಮಾನ ಹೆಣ್ಮಕ್ಳಿಗೆ ಬೈದ್ಯಾ? ಇವೆಲ್ಲ ಚಲೋ ಅಲ್ಲ, ಇವೆಲ್ಲ ಮಾತಾಡೋದು ತಪ್ಪು. ಬಿಜಾಪುರ ಸಿಟಿಗೆ ಸಿಂಗಾಪುರ ಮಾಡಿ ಅಂತಾರಲ್ರಿ, ಹಿಂದೂ ಸಮಾಜದವರು ಎಲ್ಲೆಲ್ಲಿ ಇರ್ತಾರ ಅಲ್ಲಿ 100% ಕೆಲಸ ಮುಗಿಸಿದೆ ಅಂತ ಮಾಡಿರ್ಬೇಕ್ರಿ. ಅಂತ ಪರಿ ಹೇಳ್ಕೊಳ್ಳೋಂತ ಕೆಲಸ ನನ್ಗ ಕಂಡು ಬಂದಿಲ್ಲ. ಹಿಂದೂ ಪರವಾಗಿ ಮಾಡ್ತಾರ, ಮುಸಲ್ಮಾನ್ ಪರವಾಗಿ ಮಾಡಂಗಿಲ್ಲ ಅಂದ್ರೆ ಇದು ಸಾಮರಸ್ಯ ಹೊಡೆದಂಗೆ ಇಲ್ರಿ. ಮಾಡ್ಲಾರ್ದಂಗೆ ಏನು ಉಪಯೋಗ ಅದ? ಅವ್ರ ಪರವಾಗಿ ಮಾಡ್ತಿದ್ರ ಏನದ? ಈಗ ಮುಸ್ಲಿಂ ಸಮಾಜ, ಮುಸ್ಲಿಂ ಮನ್ಯಾಗ ಬರೀ ಎಲ್ಲ ಮುಸಲ್ಮಾನರು ಇರ್ತಾರ, ಅಲ್ಲಿ ಹಿಂದೂಗಳು ಇರತ್ತಾರ ಎಲ್ಲಿಯಾದ್ರು. ಅಲ್ಲಿ ಎಲ್ಲಾ ಕಡೆ ಇವ್ರು ನಗರ ಶಾಸಕರ ಪೂರಾ ನಗರಿಗೆ ಸೀಮಿತ. ಇವ್ರು ಎಲ್ಲಿ ಕೆಲಸ ಅದಾವ ಅಲ್ಲಿ ಕೆಲಸ ಮಾಡ್ಬೇಕು. ಅಲ್ಲಿ ಹಿಂದೂಗಳು ಇದ್ದಲ್ಲಿ ಮಾಡ್ಬೇಕತ್ತೇನಲ್ಲ. ಈಗ ಮುಸಲ್ಮಾನ್ ಇದ್ದಲ್ಲಿ ಹಿಂದೂಗಳು ಇರ್ತಾರ, ಅವ್ರು ಬಿಟ್ಟು ಬಿಡುದ. ಒಂದ್ 100 ಮುಸಲ್ಮಾನ ಮನಿ ಇರ್ತಾವ್ರಿ, ಅಲ್ಲಿ 10 ಮನಿ ಹಿಂದೂಗಳು ಇರ್ತಾವ, ಅವ್ರ ಜೋಡಿ ಅವ್ರಿಗೆ ಬಿಟ್ಟು ಬಿಡುದು. ಕೆಲಸ ಮಾಡ್ಬೇಕು, ಎಲ್ಲಾ ಕಡೆ ಕೆಲಸ ಆಗ್ಬೇಕ್ರಿ. ನೀವು ಹಿಂದುತ್ವನೇ ಅಂತೀರಪ್ಪ ಅಂದ್ರ ನೀವು ಹಿಂದುತ್ವ ಅನ್ರಿ. ಯಾವ ಉದ್ದೇಶ ಅನ್ರಿ? ಕೆಲಸದ ಮುಖಾಂತರ ಅನ್ರಿ. ಈಗ ಹಿಂದೂ ಎಷ್ಟೋ ಹುಡುಗರು ಖಾಲಿ ಅಡ್ಡಾಡ್ತಾವ, ಕೆಲಸ ಇಲ್ಲ, ಅವ್ರಿಗೆ ತಗೊಂಡು ಕೆಲ್ಸಕ್ಕೆ ಹಚ್ಚ್ರಿ. ಅದು ಅಂತದ್ರಿ ಮಾಡ್ರಿ, ಅಂತದ್ ಮಾಡ್ರಿ, ಅಂತ ಹಿಂದುತ್ವ ಮಾಡ್ರಿ. ಯಾರು ಬಡವ್ರು ಇರ್ತಾರ ಅವ್ರಿಗೆ ಹೆಲ್ಪ್ ಮಾಡ್ರಿ, ಲಗ್ನ ಮಾಡ್ರಿ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ, ನಿಮ್ ಸ್ಕೂಲ್ದಾಗ ಫ್ರೀ ಎಜುಕೇಶನ್ ಕೊಡ್ರಿ. ಅದಕ್ಕ ಬೇಡ ನಾವು ಅದು ಮಾಡ್ರಿ. ಬಿಟ್ಟು ಕಿಶನ್ ನೀವು ಬರೀ ಮುಸಲ್ಮಾನ್ರಿಗೆ ಟಾರ್ಗೆಟ್ ಮಾಡೋದು, ಮುಸಲ್ರ ಹಿಂಗ ಅನ್ನೋದು ಸರಿ ಅಲ್ಲ. ಇದು ಅಂದು ಜಗಳ ಹಚ್ಚಿ ನೀವು ಮನೆ ಹಾಕೊಂಡ್ರೋದು. ಇಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಡಬೇಕು, ಅವ್ರ ಕೇಸ್ ಹಾಕೋಬೇಕು, ಅವ್ರವ್ರ ಮನೆ ಹಾಳಾಗಬೇಕು. ಯಾವ ಲೀಡರ್ಗಳು ಏನೂ ಆಗೋದು ಇದ್ರಾಗ. ಇಷ್ಟ ಒಂದು ಜಾತಿಗೆ ಇಷ್ಟ ಆದ್ರೆ ಏನೋ ಆಕ್ಷನ್ ಆಗ್ತದೆ. ಒಂದು ಪ್ರಶ್ನೆ ಬರ್ತದೆ, ಇಷ್ಟು ಮಾಡ್ಕೊಂಡ್ ಬರ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮುಸ್ಲಿಂ ಹಿತದಲ್ಲಿ ಅಂತೇಳಿ ಹೇಳ್ತಾರೆ. 90% ಮತ ಹಾಕಿಯವರು ಇದ್ರ ಮೇಲೆ ಮತ ಹಾಕಿಯವರು ರಾಜ್ಯದಲ್ಲಿ ತೊಗೊಂಡ್ಬಂದು ಅಧಿಕಾರದಲ್ಲಿ ತೊಗೊಂಡ್ಬಂದು ಈ ರೀತಿ ಮತ್ತೆ ಬೈಯುವುದು ಒಂದು ಶಾಸಕರಿಗೆ ಒಳಗೆ ಹಾಕಿ ಬರುವುದಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನೋಡ್ರಿ, ಅದು ಜನ ಪ್ರಶ್ನೆ ಮಾಡ್ತಾರ. ಇದು ಬಿಜೆಪಿ ಅವರೇ ಬಸವನಗೌಡರಿಗೆ ಒಂದೇ ಸೀಮಿತ ಇಲ್ಲ. ಈಗ ಎಲ್ಲಾರು ಪ್ರತಿನಿಧಿಗಳು ಅದಾರ, ರಾಜಕೀಯವಾಗಿ ಅದಾರ, ಲೀಡರ್ಗಳು ಅದಾರ, ಸಂಘಟನೆಗಳು ಅದಾರ. ಈಗ ಎಲ್ಲಾರ ವಿರುದ್ಧ ಒಂದು ಕಾನೂನು ತಂದಾರಿ ಮೊನ್ನೆ. ಯಾರೂ ಹಿಂಗ ಅದು ಸರಿಯಾಗಿ ನನಗ ಹೇಳಕ್ ಬರಲ್ಲ, ಆದ್ರೂ ತಿಳ್ಕೊತೀನಿ ಹೇಳ್ತೀನಿ. ಆ ಸ್ಪೀಚ್ ಅಂತ ಸ್ಪೀಚ್ ಕೊಡ್ರ ಅವ್ರ ಮ್ಯಾಗ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ಕಾನೂನು ಪಾಸ್ ಮಾಡ್ಯಾರ. ಇನ್ನು ಮುಂದೆ ಮಂದಿ ಸುಧಾರಿಸ್ತಾರ ನೋಡು. ನಿಂತವ್ರು ರಾಜಕೀಯ ಮಂದಿ ಅವ್ರವ್ರು ಮಾತಾಡ್ತಾರ, ಜನಸಾಮಾನ್ಯರ ಹೈರಾಣ ಆಗ್ತಾರೆ ಇದಾರೆ, ಮತ್ತೇನಿಲ್ಲ. ಅದು ತಂದೆ ಉದ್ದೇಶನೇ ಇದಕ್ಕೆ. ಇಂಥವ್ರ ಸಂಬಂಧ ಹಿಂಗ್ ಮಾತಾಡೋರ್ ಸಂಬಂಧ ಇದು ಮಾತಾಡೋದು ಬಂದ್ ಆಗ್ಬೇಕು, ಸಾಮರಸ್ಯ ಕೆಡಬಾರ್ದು ಅನ್ನೋ ಉದ್ದೇಶದಿಂದ ಆ ಕಾನೂನು ತಗೊಂಬಂದಾರ. ಅದರಿಂದಲೇ ಸುಧಾರಿಸ್ತಾರ ನೋಡು. ನಾವು ಕೂಡ ಅದ್ರ ಬಗ್ಗೆ ಏನ್ ನನಗೆ ಗೊತ್ತಿಲ್ಲ. ಅದು ಆ ಕಾನೂನು ತಂದಾರ ತಟ್ ನೋಡಿ. ನಾನ್ ಏನ್ ಕರೆ ಇಲ್ರಿ. ಅವ್ನ ಕರೆ ಏನು, ನೀ ಮನಿ ಬಿಟ್ಟು ಹೊರಗೆ ಬಿಡ್ಬೇಡ, ನೀ ಮನಿ ಬಿಟ್ಟು ಹೊರಗೆ ಬರಲ್ಲ ಮಾಡ್ತೀನಿ. ನಾ ಒಂದೇ ಕರೆ ಕೊಟ್ರೆ ನೀ ಎಷ್ಟು ಮಂದಿ ಬರ್ತಾರ. ಈಗ ಅವನು ನಾಳೆ ಬಂದು ಅದೇ ನೀ ಎಲ್ಲಿ ಬರ್ತಿ ಬಾಪ ಅನ್ನೋ ಉದ್ದೇಶದಿಂದ ಅವನು ಮಾತಾಡದಪ್ಪ ಅಂದ್ರೆ ಸಾಮರಸ್ಯ ಕೆಡ್ತದಿಲ್ಲ ನಮ್ಮಲ್ಲಿ. ಅದಕ್ಕೆ ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾ ಇಲ್ಲಿಗೆ ನಿಮ್ ಕರೆದು ಮಾತಾಡತ್ತಿದ್ದು. ಪರಶುರಾಮ ಮನೆ ಇಬ್ಬರಿಗೆ ಹೇಳೋದಂದೆ, ನಿಮ್ ಮಾತಿನೊಳಗೆ ಹಿಡಿತಿರ್ಲಿ, ಮಾತಾಡೋದು ಕಾದ್ರಿನೂ ಇರ್ಲಿ, ಅವರು ಇರ್ಲಿ, ಬಸವನಗೌಡರು ಇರ್ಲಿ. ಬಸವನಗೌಡರು ಮಾತ್ಮ್ಯಾಗ ಹಿಡಿತಬೇಕು, ಇವ್ರಿಗೆ ಹಿಡಿತಬೇಕು, ಕಾದ್ರಿಗೂ ಹಿಡಿತಬೇಕು, ಗಡಿಗೆಗೂ ಹಿಡಿತಬೇಕು. ಇವ್ರು ಯಾರೇ ಮಾತಾಡಿದ್ರು ಒಂದು ಮಾತಾಡೋ ಪದ್ಧತಿ ಅವ್ರು ಯಾವ ತರ ಮಾತಾಡಿದ್ರೆ ಚಂದ. ಇವ್ ಬರೀ ಯಾವುದೇ ಒಂದು ಕಮ್ಯುನಿಟಿ ಮ್ಯಾಗ ಟಾರ್ಗೆಟ್ ಮಾಡಿ ಮಾತಾಡೋದು, ಮತ್ತ ಆ ಕಮ್ಯುನಿಟಿ ಹೆಣ್ಮಕ್ಳ ಮ್ಯಾಗ ಟಾರ್ಗೆಟ್ ಮಾಡಿ ಮಾತಾಡೋದು, ಈಗ ಗೌಡ್ರು ರಗಡ್ ಮಾಡ್ಯಾರಿರ್ತಾವ. ಈಗ ಅದನ್ನೇ ಮಾಡ್ಕೊತ ಬಂದಾರ. ಈ ಗಡಿ ಈಗ ಮಾತಾಡತ್ತಾನ ಇವ. ಇಡೀ ದಿನ ಒಂದು ದಿವಸ ಗೌಡ್ರಿಗೆ ಹೋಗಿ ಹೇಳ್ಬೇಕಾಯ್ತಿ ಇಂತ ಮಾತಾಡ್ಬೇಡಪ್ಪ ನೀ ಅಂತೇಳಿ ಈಗ ಮಾತಾಡತ್ತಾನ. ಈಗ ನಾವು ಹಿಂದಕ್ಕೆ ನಮ್ಮ ಸರ್ಕಲ್ದಾಗ ನಾವು ಚರ್ಚೆ ಮಾಡಿದಾಗ ನಾವು ಬಾಸಲ್ಲ ಹೇಳಿವ್, ಹಿಂಗ ತಪ್ಪು ಮಾತಾಡೋರಿ
ಮಾತಾಡ್ಬಾರ್ದು ನಮ್ಮ ಕಡೆ ಆಗಿದ್ದವ್ರಿಗೆ. ಕಾದ್ರಿಗಾದ್ರೂ ನಾವು ಹಿಂದಾಗ ಹೇಳಿ ಅವ್ರಿಗೆ ಇಂಥ ಶಬ್ದ ಯೂಸ್ ಮಾಡಬಾರ್ದಾಗಿತ್ತು. ಈಗ 9ನೇ ತಾರೀಕಿಗೆ ಸಿಎಂ ಅವರು ಬರಾಕತ್ತಾರ ಬಿಜಾಪುರ. ಹಾ. ಅವ್ರೇನು ಪತ್ರಗತ ಕೊಡ್ತೀನಿ ಇದ್ರ ಬಗ್ಗೆ? ಇಲ್ಲ, ಇದು ನೋಡೋಣ್ರಿ ಏನಾಗ್ತದ. ಈಗ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಇನ್ನ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ ಜರ. ಚರ್ಚೆ ಮಾಡಿ ನೋಡಿ ಮುಂದಿನ ದಿನಮಾನಗಳು ಏನ್ ಮಾಡ್ಬೇಕು ಅವ್ರಿಗೆ ರೇಟ್ ಕೊಡೋಣ. ಇಲ್ಲೇ ಮುಗಿಸೋದು ಚಲೋ ರೀ. ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಅವ್ರು ಏನ್ ಮಾಡೋರು ಅದಾರ? ಏನು ಮಾಡಕ್ಕಾಗಲ್ಲ. ಯತ್ನಾಳ್ ಅವರು ಬಾಯಿ ಮುಚ್ಚಿ ಇಲ್ಲ, ಈಗ ಅವ್ರು ಯತ್ನಾಳವ್ರು ಮಾತಾಡಿಲ್ಲ. ಇವು ಗಡಿಗೆ ಮಾತಾಡ್ಯಾರ. ನೀವು ನಂದು ಗಡಿಗೆ ಮಾತಾಡ್ಯಾರ. ವಿಷಯ ಎದಕ್ ಬಂತರಿ? ಎಲ್ಲಿಂದ ಶುರು ಆಯ್ತು? ಯತ್ನಾಳಿಂದ ಶುರು ಆಗಿರ್ಬೇಕಲ್ಲ. ಯತ್ನಾಳಿಂದ ಶುರು ಆಗಿ